ತಾಲೂಕಿನ ಮಲೆನಾಡು ಭಾಗದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾಡಾನೆಗಳ ಪ್ರಕರಣಗಳಿಂದ ಬೇಸತ್ತ ರೈತರಿಗೆ ಮಂಗಳವಾರ ತಡರಾತ್ರಿ 20 ಆನೆಗಳ ತಂಡ ನವಿಲಹಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಫಸಲಿಗೆ ಬಂದ ಮುಸುಕಿನ ಜೋಳವನ್ನು ಮನಬಂದಂತೆ ತಿಂದು ತುಳಿದು ಹಾಕಿದ್ದು ರೈತರು ಸರ್ಕಾರ ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಡಾನೆ ದಾಳಿಯಿಂದ ತಮ್ಮ ಹಾಗೂ ನೆರೆಹೊರೆಯ ರೈತರ ಬೆಳೆಗಳಿಗೆ ಭಾರಿ ನಷ್ಟವಾಗಿದೆ ಅಂತ ವೆಂಕಟೇಶ್ ವಿಷಾದ ವ್ಯಕ್ತಪಡಿಸಿದರು. ಹಲವು ಬಾರಿ ಸಂಬಂಧಿಸಿದ ಇಲಾಖೆಗಳಿಗೆ ತಿಳಿಸಿದ್ರು ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳಲಿಲ್ಲ ಅಂತ ವೆಂಕಟೇಶ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನನ್ನ ಹೆಸರು ವೆಂಕಟೇಶ್ ಅಂತ, ತಾಲೂಕು ಕಾಫಿ ಬೆಳೆಗಾರ ಸಂಘದ ಉಪಾಧ್ಯಕ್ಷರು. ಇಲ್ಲಿ ನಮ್ಮೂರಿಗೆ ಬಂದು ನಮ್ಮ ತೋಟಕ್ಕೆ ಬಂದು ನವಿಲಹಳ್ಳಿ ನಮ್ಮದು ಊರು ನವಿಲಹಳ್ಳಿ. ನಮ್ಮ ತೋಟಕ್ಕೆ ಬಂದ ರಾತ್ರಿ ಸುಮಾರು ಒಂದು 20 ಆನೆಗಳು ಬಂದು ನಮ್ಮ ಕಾಫಿ ತೋಟ ಎಲ್ಲ ಲೂಟಿ ಹೊಡೆದಿದ್ದಾವೆ. ಕಾಫಿ ಎಲ್ಲ ಗಿಡ ಎಲ್ಲ ಕಿತ್ತಾಕಿ ಸುಮಾರು ಫಸಲಿ ಬಂದಂಥ ಕಾಫಿ ಗಿಡಗಳನ್ನೆಲ್ಲ ಲೂಟಿ ಮಾಡಿ, ಅದೇ ನಮ್ಮದೇ ಒಂದು 50 ಫಸಲಿ ಬಂದಂಥ ಅಡಿಕೆ ಗಿಡಗಳನ್ನು ಮುರಿದು ಲಾಸ್ ಮಾಡಿದ್ದಾವೆ. ಹಾಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದ ಶಶಿಕುಮಾರ್ ಅವ್ರ ತೋಟ ಜೋಳ ಎಲ್ಲ ಲೂಟಿ ಮಾಡಿದ್ದಾವೆ. ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದಂಥ ಕುಮಾರ್ ಅವ್ರ ತೋಟಕ್ಕೆ ಬಂದು ಕಾಫಿ ಎಲ್ಲ ಚೆಲ್ಲಿ ಸುಮಾರು ಒಂದು 50 ಮೂಟೆ ಕಾಫಿ ಎಲ್ಲ ಚೆಲ್ಲಿ ತಿಂದು ಲೂಟಿ ಮಾಡುವ ಇದ್ದಾವೆ. ಇದೇನು ಫಾರೆಸ್ಟ್ ಅವರು ಈ ಕಡೆ ಗಮನ ಕೊಡ್ತಾ ಇಲ್ಲ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಸರ್ಕಾರದವರು ಬರೀ ಕುರ್ಚಿ ಕಿತ್ತಾಟದಲ್ಲಿ ಬರೀ ಕಾಲ ಕಳಿತಿದ್ದಾರೆ ಹೊರತು ರೈತರ ಸಂಕಟ ಯಾರೂ ಕೇಳ್ತಾ ಇಲ್ಲ. ಹಾಗೆ ಅಸ್ಸಾಂ ಜನಗಳಿಂದ ಇಲ್ಲಿ ಬಂದು ಕಳ್ತನ ಬೇರೆ ಜಾಸ್ತಿ ಆಗಿದೆ. ಕಾಫಿ ಮೂಟೆ ಎಲ್ಲ ಕದ್ದು ರಾತ್ರಿ ಎಲ್ಲ ಹೊತ್ಕೊಂಡೋಗಿ ಅವರಿಂದ ಲೂಟಿ ಆಗ್ತಾಯಿದೆ. ನಾವು ಪ್ಲಾಂಟ್ರಿ ಅಂತೂ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಊರಿನಲ್ಲಿ. ನೀವು ಸರ್ಕಾರದವ್ರು ಈ ಕಡೆ ಗಮನ ಕೊಟ್ಟು ನಾವು ಊರಲ್ಲಿ ಇರಬೇಕೋ, ನಾವು ಇಲ್ಲಿ ಬೆಳೆ ಬೆಳಿಬೇಕೋ ಗೊತ್ತಾಗ್ತಿಲ್ಲ. ಹಾಗೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ನಾವು ಅವರ ಬಗ್ಗೆ ಕ್ರಮ ತಗೊಳ್ಬೇಕು. ಮತ್ತು ನಾವು ಇಲ್ಲಿ ಊರಲ್ಲಿ ಇರೋದು ಬೇಡವಾ ಏನು ಅಂತ ನಮಗೆ ಪರಿಹಾರ ಬೇಕಾ ಬಿಟ್ಟು ಪರಿಹಾರ ಕೊಟ್ಟರೆ ಆಗಲ್ಲ. ಪೂರ್ತಿ ಸ್ಥಳಾಂತರ ಮಾಡಬೇಕು. ಖರ್ಗೆ ಇವರು ಈಶ್ವರ ಖಂಡೆ ಅವರು ಈ ಕಡೆ ಏನು ಗಮನ ಕೊಡ್ತಾ ಇಲ್ಲ. ಅವರು ಬರೀ ಅಲ್ಲೇ ನಿದ್ದೆ ಮಾಡ್ತಿದ್ದಾರೆ. ಸುಮ್ಮನೆ ಫಾರೆಸ್ಟ್ ಮಿನಿಸ್ಟರ್ ಅವರು ಅದೇನು ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ಗಮನ ಸೆಳೆಯಬೇಕು ಅಂತೇಳಿ ನಾವೆಲ್ಲ ಬಂದು ಸ್ಟ್ರೈಕ್ ಮಾಡಬೇಕು. ಫಾರೆಸ್ಟ್ ಆಫೀಸರ್ ಬಂದು ಅಲ್ಲೇ ಮಲ್ಕೊಬೇಕು ಅಂತ ನಿರ್ಧಾರ ಮಾಡಿದ್ವಿ. ಊರವರೆಲ್ಲ ಸುತ್ತಮುತ್ತ ಊರವ್ರ ಗ್ರಾಮಸ್ಥರು ಇವರೆಲ್ಲ ಹಾಳು ಮಾಡಿದ್ದಾವೆ. ನಾವು ಸೊಸೈಟಿ ಸಹಕಾರ ಸಂಘದ ಮೆಂಬರು ನಮ್ಮ ದಿನೇಶ್ ಅವ್ರ ತೋಟದಲ್ಲೂ ಹಾಳು ಮಾಡಿದ್ದಾವೆ. ದಯವಿಟ್ಟು ಈ ಕಡೆ ಗಮನ ತೋರಿಸಿ ಅಂತೇಳಿ ನಾನು. ಕುಮಾರ್ ಅವರು ಗ್ರಾಮಸ್ಥರ ಸುರಕ್ಷತೆ ಗಂಭೀರವಾಗಿ ಹದಗೆಟ್ಟಿರುವುದನ್ನು ತಿಳಿಸಿ ಸರ್ಕಾರ ತಕ್ಷಣ ಪರಿಣಾಮಕಾರಿ ಕ್ರಮ ಕೈಗೊಂಡು ಆನೆಗಳ ಚಲನವಲನವನ್ನು ನಿಯಂತ್ರಿಸಬೇಕು ಅಂತ ಹೇಳಿದರು. ರಾತ್ರಿ ಪೆಟ್ರೋಲಿಂಗ್ ಮತ್ತು ತುರ್ತು ಪರಿಹಾರ ನೀಡಿಸುವಂತೆ ಕುಮಾರ್ ಅವರು ಒತ್ತಾಯಿಸಿದರು. ಮಾಜಿ ಮೆಂಬರ್ ನಾನು ಕುಮಾರ್ ಅಂತ ನವಿಲಹಳ್ಳಿ. ಈ ತೋಟದಲ್ಲೆಲ್ಲ ಬಂದ್ಬಿಟ್ಟು ಈ ಥರ ನೋಡಿ 7-8-10 ವರ್ಷದಿಂದ ಬೆಳೆದಕ್ಕಂಥ ಗಿಡನ ಲೂಟಿ ಮಾಡಿ ಕಿತ್ತಾಕಿ ಹೋಗಿದ್ದಾವೆ. ಅಂದಾಜು 100 ಗಿಡ ಹೋಯ್ದ. 100 ಗಿಡ ಒಬ್ಬೊಬ್ಬರು ತೋಟದಲ್ಲಿ 100 ಗಿಡ ಹೋಗಿದ್ದಾವೆ. ಒಬ್ಬರದು ಅಂತಲ್ಲ, ಪ್ರತಿಯೊಬ್ಬರ ಒಂದು 50 ಮನೇಲಿ ಒಂದು 25 ಮನೆಯವರು 25 ಗಿಡ ಲೂಟಿ ಮಾಡಿದ್ದಾವೆ. ಅಂತ ಅಲ್ಲ, ಇಡೀ ರಾತ್ರಿ ಲೂಟಿ ಮಾಡಿದ್ದಾವೆ. ಈ ಫಾರೆಸ್ಟ್ನರು ನಮಗೆ ಸಂದೇಶ ಕೊಡ್ತಾರಪ್ಪ, ಏನು ಹೇಳ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಫಾರೆಸ್ಟ್ನರು ಒಂದು ಹೇಳಬೇಕು, ಇಲ್ಲಾರ ಆನೆ ಇದ್ದಾವೆ ಅಂತಂದರೆ. ಈಗ ಬಂದಿರೋ ಜನ ಎಲ್ಲ ಇವತ್ತು 150 ಜನ ನಮ್ಮೂರಿಗೆ ಬಂದಿರೋ ಕೆಲಸದಾರೆ ವಾಪಸ್ ಹೋಗಿದ್ದಾರೆ. ಎಲ್ಲ ಈಗ ಆನೆ ಇದಾವೆ ಅಂತ ಹೇಳ್ತಾರೆ. ಆನೆ ಇದ್ದ ಜನ ಅವ್ರು ಯಾರು ಬರಲ್ಲ, ಅವ್ರಿಗೆಲ್ಲ ಹೆದರಿಕೆ, ಹಂಗಾಗಿ ವಾಪಸ್ ಹೋಗಿದ್ದಾರೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಈ ಸಂದರ್ಭದಲ್ಲಿ ಕುಮಾರ್, ಸಂತೋಷ್, ರವಿ, ದಿನೇಶ್ ಮತ್ತು ಪ್ರಸನ್ನ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.